ನಮಸ್ಕಾರ. ಸದಾನಂದ ಬಾಬುನ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಮಂತ್ರಿಮಂಡಲ ಪುನರಚನೆಯಲ್ಲಿ ಸರ್ಕಾರ ಎಡುತ್ತಾ ಇದೆ, ಹೈಕಮಾಂಡ್ ಎಡುತ್ತಾ ಇದೆ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಕಳೆದ 2 ತಿಂಗಳಿಂದ ಇದೇ ವಾತಾವರಣ ಇದೆ. ಕಳೆದ ಗುರುವಾರವೇ ಆಗಬೇಕಾಗಿತ್ತು, ಆದರೆ ಈಗ ಸೋಮವಾರ ಸಂಜೆ 5:15 ಏನು ಮಂತ್ರಿಮಂಡಲ ಪುನರಚನೆಯ ಟೈಮ್ ಫಿಕ್ಸ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಇಂದಿಗೂ ಕೂಡ ಹೈಕಮಾಂಡ್ ಏನು ವರದಿಯನ್ನು ಕೊಟ್ಟಿಲ್ಲ. ರವಿವಾರ ರಾತ್ರಿ ಅಥವಾ ಸೋಮವಾರ ಬೆಳಗ್ಗೆ ಸಂಪೂರ್ಣವಂಥ ಸಚಿವ ಸಂಪುಟದ ವರದಿಯನ್ನು ನಾವು ಕೊಡ್ತೇವೆ, ನೀವು ಹೋಗಿ ಅಂತೇಳಿ ಕಳಿಸಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಅವರು ಮರಳಿ ಬಂದಿದ್ದಾರೆ. ಆದರೆ ಹರಿಪ್ರಸಾದ್ ಅವರು KPCC ಅಧ್ಯಕ್ಷರು ಇನ್ನೂ ಅಲ್ಲೇ ಇದ್ದಾರೆ. ಅವ್ರ ಕೈಗೆ ಪಟ್ಟಿ ಕೊಡ್ತಾರಾ ಅಥವಾ ಹೈಕಮಾಂಡ್ ಕಳೆದ ಸಲ ಏನು ಒಂದು ನಿರ್ಣಯವನ್ನು ಕೈಗೊಂಡಿತ್ತು ಅದೇ ರೀತಿ ಈ ಸಲ ಕೂಡ ಮಾಡ್ತಾ ಇದ್ದಾರೆ ಅಂತ ಸಂಶಯ ಇದೆ. ಯಾಕಂದ್ರೆ ಅಭಿವೃದ್ಧಿ ಕುಂಠಿತಾಗಿದೆ, ಬರಗಾಲ ಬಿದ್ದಿದೆ, ಅದರ ಬಗ್ಗೆ ಅವರು ಚಿಂತೆ ಇಲ್ಲ. ಆದರೆ ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಇವರು ಇದ್ದಿದ್ದರಿಂದ ತಡ ಮಾಡಲಾಗ್ತದೆ ಅಂತ ಹೇಳಲಾಗ್ತಾ ಇದೆ. ಅದರ ಖರ್ಗೆ ಅವರ ಪಟ್ಟಿನೇ ಬೇರೆ ಇದೆ, ಸುರ್ಜೇವಾಲಾ ಅವರು ಕೊಟ್ಟಂಥ ಪಟ್ಟಿನೇ ಬೇರೆ ಇದೆ, ವೇಣುಗೋಪಾಲ್ ಅವರು ಮತ್ತು ಸುರ್ಜೇವಾಲಾ ಕೂಡಿ ಕೊಟ್ಟಂಥ ಪಟ್ಟಿ ಬೇರೆ ಇದೆ. ರಾಹುಲ್ ಗಾಂಧಿ ಅವರು ಹೇಳ್ತಾರೆ ಯಂಗ್ ಜನ್ರೇಷನ್ ಎಲ್ಲಿದೆ ಅಂತ ಅವ್ರು ಕೇಳ್ತಾ ಇದ್ದಾರೆ. ಇನ್ನು ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಅವರು ಅದು ಪಟ್ಟಿ ಬೇರೆ ಬೇರೆಯೇ ಇದೆ. ಈ 5 ಪಟ್ಟಿಗಳನ್ನು ಕೂಡಿಸಿ ಒಂದನ್ನು ರೆಡಿ ಮಾಡ್ತಾಯಿದ್ದಾರೆ. 10ರಿಂದ 15ಕ್ಕೆ ಓಕೆ ಇದೆ. ಇನ್ನು ಉಳಿದ 5 ಏನು ಮಂತ್ರಿಮಂಡಲದಲ್ಲಿ ಸೇರ್ಪಡೆ ಆಗುವಂಥವ್ರಿದ್ದಾರೆ, ಅವರು 40 ಮಂದಿ ಇದ್ದಾರೆ. ಅವರನ್ನು ಹೆಂಗೆ ತೂಗುಗೂಡಿಸ್ತಾರೆ? ಪ್ರದೇಶವಾರು, ಜಾತಿವಾರು, ನಂತರ ಪ್ರಭಾವಿಗಿರಬೇಕು, 2028ಕ್ಕೆ ಮತ್ತೆ ಅಧಿಕಾರಕ್ಕೆ ತರಬೇಕು, ಅಂಥವ್ರನ್ನ ಹುಡುಕಾಡ್ತಾ ಇದ್ದಾರೆ. ಆದರೆ ಬೇಗನೆ ಪಟ್ಟಿ ಸಿಕ್ಕಿದ ನಂತರ ಸರ್ಕಾರದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಕಾದು ನೋಡಬೇಕು. ಯಾಕಂದರೆ ಡಿ ಕೆ ಶಿವಕುಮಾರ್ ಅವರು ಇಟ್ಟಂಥ ಪಟ್ಟಿಯಲ್ಲಿ ಯುವಕರೇ ಹೆಚ್ಚಿದ್ದಾರೆ, 2 ಸಲ 3 ಸಲ ಆರಿಸಿ ಬಂದವರೇ ಇದ್ದಾರೆ. ಆದರೆ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಹಳೇದೇ ಇರಲಿ, ಯಾಕಂದರೆ ಸರ್ಕಾರವನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅವರು. ಇದಕ್ಕೆ ಖರ್ಗೆ ಅವರು ಒಪ್ಪಿಲ್ಲ, ನಂತರ ರಾಹುಲ್ ಗಾಂಧಿ ಅವರು ಕೂಡ ಒಪ್ಪಿಲ್ಲ. ಹಾಗಾದರೆ ಒಪ್ಪಿಗೆ ಪಟ್ಟಿ ಸಿಗೋದು ಯಾವಾಗ ಅಂತಂದರೆ ರವಿವಾರ ರಾತ್ರಿ ಅಥವಾ ಸೋಮವಾರ ಬೆಳಗ್ಗೆ ಅಂತ ಪ್ರಮಾಣ ವಚನ 100% ಸೋಮವಾರ ಆಗ್ತದ, ಅದು ಕೂಡ ಸಂಶಯದ ಒಂದು ಹಾದಿಯಲ್ಲೇನಿದೆ. ಅತಿಯುಕ್ತ ಮಾಡಿ ಪಟ್ಟಿ ಬಿಡುಗಡೆ ಆದ ನಂತರ ಏನು ಅಸಮಾಧಾನ ಇರುವಂಥ ವ್ಯಕ್ತಿಗಳನ್ನು ಅಥವಾ ಈ ನಾಯಕರನ್ನು ಯಾವ ರೀತಿ ಸಮಾಧಾನ ಪಡಿಸ್ತಾರೆ ಕಾದು ನೋಡಬೇಕು. ಇನ್ನು ಬೆಳಗಾವಿ ಜಿಲ್ಲೆಯಲ್ಲಿ ಕೂಡ ಇದೇ ವಾತಾವರಣ. ಪ್ರತಿ ಜಿಲ್ಲೆಯಲ್ಲಿ 2ರಿಂದ 3 ಜನ ಆಕಾಂಕ್ಷಿಗಳಿದ್ದಾರೆ. ಒಂದೊಂದು ಜಿಲ್ಲೆಯಲ್ಲಿ 5 ಜನ ಆಕಾಂಕ್ಷಿಗಳಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಲಕ್ಷ್ಮಣ ಸವದಿ, ಲಕ್ಷ್ಮೀ ಹೆಬ್ಬಾಳ್ಕರ್, ನಂತರ ಗಣೇಶ್ ಹುಕ್ಕೇರಿ, ಅದು ಅಲ್ಲದೆ ಅಶೋಕ್ ಪಟ್ಟಣ ಅವರು, ನಂತರ ಬೈಲಹೊಂಗಲ ಶಾಸಕ ಕೌಜಲಿಗೆ ಅವರು ಕೂಡ ಇದ್ದಾರೆ. ಒಂದೊಂದು ಜಿಲ್ಲೆಯಲ್ಲಿ 4ರಿಂದ 5 ಜನನೂ ಇದ್ದಾರೆ, ಒಂದೊಂದು ಜಿಲ್ಲೆಯಲ್ಲಿ 2 ಇದ್ದಾರೆ. ಅದರ ಮುಸ್ಲಿಮರ ಆಯ್ಕೆಯಲ್ಲಿ ಅದೊಂದು ದೊಡ್ಡ ಕಗ್ಗಂಟಾಗಿ ಪರಿಗಣಿಸಿದೆ. ಯಾರಿಗೆ ಕೊಡಬೇಕು, ಯಾರಿಗೆ ಬಿಡಬೇಕು ಅನ್ನೋ ಜಮೀರ್ ಅಹ್ಮದ್ ಖಾನರ ಹೊರಗಿಟ್ಟರೆ ಹೇಗೆ? ಇಲ್ಲಿ ಜಾರಕಿಹೊಳಿ ಬೆಳಗಾವಿ ಜಿಲ್ಲೆಯಲ್ಲಿ ಬೇಡಿಕೆ ಬೇರೆಯೇ ಇಟ್ಟಿದ್ದಾರೆ ಅಂತ ಸುದ್ದಿ ಇದೆ. ಆದರೆ ಅವರು ತಟಸ್ಥವಾಗಿ ನಿಲುವನ್ನು ತಾಳ್ಕೊಂಡು ತಮ್ಮದೇ ಏನಾದಂಥದ್ದು ಪಟ್ಟಿ ಏನಿದೆ ಅದು ಖರ್ಗೆ ಅವ್ರಿಗೆ ಕೊಟ್ಟಿದ್ದಾರೆ. ಒಟ್ಟಾರೆ ಸೋಮವಾರ ಸಚಿವ ಸಂಪುಟ ಆಗೋದ್ರಲ್ಲಿ ಯಾವುದೇ ಸಂಶಯ ಬೇಡ ಅಂತ ಒಂದು ವರದಿ, ಹಾಗೆ ಆಗ್ತದೆ ಅಂತ ಇನ್ನೊಂದು ವರದಿ. ಕಾದು ನೋಡೋಣ ಯಾವ ರೀತಿ ಪಟ್ಟಿ ಬಿಡುಗಡೆ ಆದ ನಂತರ ರಾಜ್ಯದಲ್ಲಿ ರಾಜಕೀಯ ಧ್ರುವೀಕರಣ ಆಗ್ತಿತ್ತು ಅಥವಾ ಸ್ಫೋಟ ಆಗ್ತಿತ್ತು ಕಾದು ನೋಡಬೇಕು. ಯಾಕಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ಕೂಡ ಅನೇಕರು ಪೈಪೋಟಿಯನ್ನು ತೊಳೆದಿದ್ದಾರೆ. ಇಲ್ಲಿ ಏನಾದರೂ ಕೈ ತಪ್ಪಿದರೆ ಇಲ್ಲಿ ಕೂಡ ಒಂದು ರಾಜಕೀಯ ವಾತಾವರಣ ಬದಲಾಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲವೇ ಇಲ್ಲ. ನಾಳೆ ಮತ್ತೊಂದು ತಮ್ಮನ್ನು ಭೇಟಾಗ್ತೇವೆ. ಅಲ್ಲಿವರೆಗೆ ಎಲ್ಶಿವಾಗಲಿ. ನಮಸ್ಕಾರ. ಅನೇಕ ದಿಟ್ಟ ವರದಿಗಳನ್ನು ನಾವು ನಿರಂತರವಾಗಿ ಮಾಡ್ತಾ ಇರ್ತೇವೆ. ಆದರೆ ಯಾರಿಗೂ ಸಹಾಯ ಮಾಡಬೇಕಂತ ಅನಿಸ್ತೈತೆ. ಆ ಸಹಾಯ ಮಾಡೋರು ಇಲ್ಲಿ ಫೋನ್ಪೇ ನಂಬರ್ ಇದೆ, ಗೂಗಲ್ ಪೇ ನಂಬರ್ ಇದೆ, ನೀವು ಸಹಾಯ ಮಾಡ್ಬೋದು. ಯಾಕಂದರೆ ಗಟ್ಟಿ ಧ್ವನಿ ನಮ್ಮದು. ಸ್ವತಂತ್ರ ಪತ್ರಿಕಾ ಧರ್ಮವನ್ನು 35 ವರ್ಷದಿಂದ ನಡೆಸ್ಕೊಂಡು ಬಂದಿವೆ. ನೀವು ಇದಕ್ಕೆ ಸಹಾಯ ಮಾಡಿದ್ರೆ ಇನ್ನಷ್ಟು ಗಟ್ಟಿ ಧ್ವನಿಯಲ್ಲಿ ನಾವು ವರದಿ ಮಾಡಲಿಕ್ಕೆ ಸಾಧ್ಯ ಇದೆ.